ನಮಸ್ತೆ ರೈತ ಬಾಂಧವ್ರೆ. ನನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸದನೇ ವರ ಬೇಕು ಅನ್ನೋಂಥ ಪೋಷಕರಿಗೆ ನಾನು ಹೇಳ್ತಾ ಇರೋ ಮಾತಿದು. ಈಗ ನಿನ್ನ ಮಗಳಿಗೂ ಗೌರ್ಮೆಂಟ್ ಕೆಲಸದನ್ ಬೇಕು, ನಿನ್ನ ಮಗಳಿಗೂ ಗೌರ್ಮೆಂಟ್ ಕೆಲಸದನ್ ಬೇಕು, ಅವನಿಗೂ ಬೇಕು, ಅವರಿಗೂ ಬೇಕು, ಅವರಿಗೂ ಬೇಕು, ಎಲ್ಲರಿಗೂ ಗೌರ್ಮೆಂಟ್ ಕೆಲಸದರೇ ಗಂಡು ಬೇಕು ಅಂದ್ರೆ ಇನ್ನು ಉಳಿದಂತ ಗಂಡು ಮಕ್ಕಳು ಏನು ಮಾಡ್ಬೇಕು ನಾವು? ಈಗ ಎಲ್ಲರೂ ವಸ್ತುರದಾಗ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಆಟೋ ಬೇಕು, ಆಟೋ ಓಡಿಸೋನು ಒಬ್ಬ ಗಂಡೆ, ಅವನಿಗೆ ಮದುವೆ ಆಗೋದು ಬೇಡವೆ, ಅವನಿಗೆ ಮಕ್ಕಳು ಬೇಡವೆ? ಈಗ ಚೆಂಡು ಹೂ ಹಾಕಿದ್ದೀನಿ ನಾಡಿಯ ದೇವ್ರ ಪೂಜೆ ಬೇಕು ಅಂದ್ರೆ ಚೆಂಡು ಹೂ ಬೇಕು, ಚೆಂಡು ಬೆಳಿಬೇಕು ಅಂದ್ರೆ ನಾನಿರ್ಬೇಕು ರೈತ, ನನಗೆ ಮದುವೆ ಆಗೋದು ಬೇಡವೆ, ನನಗೆ ಮಕ್ಕಳು ಬೇಡವೆ? ಗೌರ್ಮೆಂಟ್ ಕೆಲಸದನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತೀಯ ನೀನು. ಮದುವೆ ಮಾಡಿ ಆತು, ಮದುವೆ ಆದ್ಮೇಲೆ ಅವನಿಗೆ ಎಲ್ಲಿ ಒಂದು 250-300 ಕಿಲೋಮೀಟರ್ ದೂರದಾಗ ಪೋಸ್ಟಿಂಗ್ ಆಗಿರುತ್ತೆ, ಕೊಳ್ಳೇಗಾಲಕ್ಕೆ ಹಾಕಿರ್ತಾರೆ. ನಿನ್ನ ಮಗಳ ಮನೆ ಇರೋದು ವಸ್ತುರ್ಗ, ಅವ್ನು ಕೊಳ್ಳೇಗಾಲದಾಗ ಡ್ಯೂಟಿ ಮಾಡ್ಬೇಕು. ಸೋಮವಾರದಿಂದ ಶನಿವಾರ ತನಕ ಅವ್ನು ಡ್ಯೂಟಿ ಮಾಡಿ ಅವ್ನ ಹೆಂಡ್ರ ಮಕ್ಕಳು ನೆನೆಸ್ಕೊಳೋದು ಯಾವಾಗ? ಶನಿವಾರ ದಿವಸ ಒಂದು ಬ್ಯಾಗಡೆ ಕವರ್ ಹಿಡ್ಕೊಂಡು ಹೆಂಡ್ರ ಮಕ್ಕಳು ನೆನೆಸ್ಕೊಂಡ್ ಬರ್ತಾನೆ. ಶನಿವಾರ ಉಂಡು ಮಕ್ಕಳನ್ನೇ ಭಾನುವಾರ ಇದ್ನ ಸೋಮವಾರ ಎದ್ದು 10 ಗಂಟೆಗೆ ಹೋಗ್ಬಿಡ್ಬೇಕು. ಆದ್ರೆ ಈ ರೈತ ಹಂಗಲ್ಲ, ಇವನು ಬೆಳಿಗ್ಗೆ ಇರ್ಲಿ, ಸಾಯಂಕಾಲ ಇರ್ಲಿ, ಮಧ್ಯಾಹ್ನ ಇರ್ಲಿ, ಯಾವಾಗ್ಲೂ ಹೆಂಡ್ರ ಮಕ್ಕಳ ಜೊತೆ ನಗ್ನಗ್ತಾ ಇರ್ತಾನೆ. ಈಗ ಉದಾಹರಣೆಗೆ ಹೂ ಹಾಕ್ಯಂದ್ ವಸ್ತು ಕೊಲ್ಟ 50 ಕೆಜಿ ತಗೊಂಡ್ ವಸ್ತು ಕೊಲ್ಟ ಅಂದ್ರೆ 3,000 ರೂಪಾಯಿ ದುಡ್ಡು ತರ್ತಾನೆ. ಆ 3,000 ರೂಪಾಯಿ ತಗೊಂಡ್ ಸೀದಾ ಮನೆ ಬರಲ್ಲ. ನನ್ನ ಹೆಂಡತಿಗೆ ಏನ್ ಬೇಕು, ನನ್ನ ಮಕ್ಳಿಗೆ ಏನ್ ಬೇಕು ಅಂತ ತಗೊಂಡು ಪ್ರೀತಿಯಿಂದ ನೆನೆಸ್ಕೊಂಡು ತಗೊಂಡ್ಬರ್ತಾನೆ. 1 ಎಕರೆಗೆ 600 ಅಡಿಕೆ ಗಿಡ ತನ್ನ ಮಕ್ಕಳು ಸಾಕಿದಂಗ್ ಸಾಕ್ತಾನೆ. ಅಂತದ್ರಾಗೆ 2 ಮಕ್ಕಳು ಒಬ್ಳು ಹೆಂಡತಿ ಸಾಕೋ ಯೋಗ್ಯತೆ ರೈತರಿಗಿಲ್ವ? ಯಾಕೆ ಕೊಡಲ್ಲ ನೀವ್ ಹೆಣ್ಣ ರೈತರಿಗೆ? ಗೌರ್ಮೆಂಟ್ ಕೆಲಸನೇ ಬೇಕು. ನಮ್ ದೊಡ್ಡಮ್ಮನ ಮಗಳು ಗೌರ್ಮೆಂಟ್ ಕೆಲಸದನ ಇದ್ದಾಳೆ, ನಮ್ ದೊಡ್ಡಪ್ಪನ ಮಗಳು ಗೌರ್ಮೆಂಟ್ ಕೆಲಸದಳ ಇದ್ದಾಳೆ, ನಮ್ಮ ಮಾವ ಮಗಳು ಗೌರ್ಮೆಂಟ್ ಕೆಲಸದಳಾಗಿದ್ದಾಳೆ. ಇವು ಬಿಡ್ರಿ, ನಾನ್ ಯಾರ ಜೊತೆಗಿದ್ರೆ ಸಮಾಧಾನವಾಗಿರ್ತೀನಿ. ನನಗೆ ಗಂಡನ ಪ್ರೀತಿ, ಮಕ್ಕಳ ಪ್ರೀತಿ ಬೇಕು ಅನ್ನೋರು ಯೋಚನೆ ಮಾಡಿ ನಿರ್ಧಾರ ತಗೊಳ್ರಿ. ನೆಕ್ಸ್ಟ್ ನಾಳೆ ದಿವಸ ಏನು ಮಣ್ಣು ತಿಂತೀರ, ದುಡ್ಡು ತಿಂತೀರ, ಗೌರ್ಮೆಂಟ್ ಕೆಲಸ ತಿಂತೀರ, ಏನ್ ತಿಂತೀರಾ? ಕರೆಕ್ಟಾಗಿ ಯೋಚನೆ ಮಾಡ್ರಿ ಹೆಣ್ಮಕ್ಳ, ನನ್ನ ಅಕ್ಕ ತಂಗಿಯರ. ಯೋಚನೆ ಮಾಡಿ ನೀವೇ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ.